ಹಬ್ಬ ನೋಡ್ರಿ ಕಲ್ಲಂಗಡಿ ತೋಟ ಹೆಂಗೆ ಬೆಳೆದ್ ನಿಂತೈತೆ. ಕಲ್ಲಂಗಡಿ ಬೇರೆ ಫಸ್ಟಿಗೆ ಬಂದವೆ, ಇನ್ನೇನು ಕೊಯ್ಲಿಗೆ ಬಂದಂಗೆ. ಯಾರ ಡೀಲರ್ಗಳು ಬಂದು ಕೊಯ್ಕೊಂಡು ಹೋಗ್ತಾರೆ ಕಲ್ಲಂಗಡಿಗಳ. ಕಡಿಮೆ ರೇಟಿಗೆ ಕೊಯ್ಕೊಂಡೋಗಿ ಟೌನಲ್ಲಿ ಒಳ್ಳೆ ರೇಟಿಗೆ ಮಾರ್ತಾರೆ. ಅಯ್ಯೋ ಅದೇ ನೀವು ಇಲ್ಲಿದ್ದೀರಾ? ನಾನು ಆ ಕಡೆ ಎಲ್ಲ ಹುಡುಕ್ತಾ ಇದ್ದೀನಿ ನಿಮ್ಮನ್ನ. ಊರಲ್ಲಿ ಬೆಳಗ್ಗೆ ಇದ್ರೆ ಕನ್ನಡ ರಾಜ್ಯೋತ್ಸವ ಹಬ್ಬ ಅಲ್ವಾ? ನಮ್ಮ ಯಜಮಾನ್ರು ಕರಿಯಪ್ಪ ಇದಾರಲ್ಲ, ನಿಮ್ಮ ಮಗ, ಅವರು ಊರು ಉಸ್ತುವಾರಿ ಎಲ್ಲ ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೌನ್ಗೆಲ್ಲ ಹೋಗ್ಬಿಟ್ಟು ರಂಗೋಲಿ, ಬಣ್ಣದ ಪ್ಯಾಕೆಟು, ಆಮೇಲೆ ಇನ್ನೇನಪ್ಪ ಬಣ್ಣದ ಪೇಪರ್ಗಳು, ಹಂಗೆ ಮೈದಾ ಹಿಟ್ಟು ಎಲ್ಲ ತಗೊಂಡು ರೆಡಿಯಾಗಿ ನಿಂತವ್ರೆ. ಆ ಊರಲ್ಲಿ ಧ್ವಜಸ್ತಂಭಕ್ಕೆ ಪೇಂಟ್ ಎಲ್ಲ ಹೊಡೆದಾಯ್ತಂತೆ. ಇನ್ನೇನು ನೀಟಾಗಿ ಎಲ್ಲ ಕಡೆ ಒಂದು ಪೇಪರ್ ಇದ್ದಂಗೆ ಎಲ್ಲ ಕಸ ಎಲ್ಲ ಜೋರಾಗಿ ಹೊಡಿತವ್ರೆ ಅಂತಲ್ಲಿ. ಬರ್ರಿ ನಾವು ಹೋಗೋಣ ಅತ್ಲಾಗೆ, ಹೋಗಿ ಮನೆಯಲ್ಲಿ ಒಂಚೂರು ಕೆಲಸ ಮಾಡ್ಕೊಳ್ಳೋಣ ಅತ್ಲಾಗೆ. ನಾಳೆ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರೂ ಬೈಕ್ ತಗೊಂಡು ರ್ಯಾಲಿ ಎಲ್ಲ ಹೋಗ್ತಾರಂತೆ ಊರು ತುಂಬ. ಅದನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತು. ನಾವು ಒಂಚೂರು ಹಬ್ಬಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಬರ್ರಿ. ಉಂಕಣೆ ಶಿವಮ್ಮ, ನಿಜ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನಂಗೆ ಕನ್ನಡ ರಾಜ್ಯೋತ್ಸವ ಹಬ್ಬನ ಇಡೀ ನಾಡಾಚರಣೆ ಮಾಡುತ್ತೆ. ನಾವು ಅಷ್ಟೇ ಚೆನ್ನಾಗಿ ಆಚರಣೆ ಮಾಡಬೇಕು. ನನ್ನ ಮಗ ಕರಿಯಪ್ಪ ಇದ್ದಾನಲ್ಲ, ಊರು ಉಸ್ತುವಾರಿ ವಹಿಸ್ಕೊಳ್ಳೋದ್ರಾಗೆ ನಂಬರ್ 1. ಅದ್ರ ಜೊತೆಗೆ ಈ ಕರಿಯಪ್ಪ, ಪರಮೇಶಿ, ಕೊಟ್ರೇಶಿ, ಇವರೆಲ್ಲ ಇದ್ದಾರಲ್ಲ, ನಮ್ಮ ಕರಿಯಪ್ಪನ ಆಡಿ ಕೊಂಡಾಡ್ತಾರೆ. ಏನೇ ಆದರೂ ಸಾಥ್ ಕೊಡ್ತಾರೆ. ಅದಕ್ಕೆ ಹುಡುಗರಂದ್ರೆ ನಮಗೆ ಇಷ್ಟ ಆಗೋದು. ನಡೀರಿ ನಾವು ಹೋಗೋಣ ಅತ್ಲಾಗೆ. ಅಜ್ಜಿ ಅಜ್ಜಿ ನಾನು ಬಂದಿದ್ದೀನಿ. ನನಗೊಂದು ಕಲ್ಲಂಗಡಿಯನ್ನು ಕಿತ್ಕೊಡಜ್ಜಿ, ನಾನು ತಿನ್ಬೇಕು, ನನಗೆ ತುಂಬ ಇಷ್ಟ. ಬಿಸಿಲು ನೋಡಿ ಎಷ್ಟೊಂದೈತೆ, ನನಗೆ ಕಲ್ಲಂಗಡಿ ಬೇಕು, ಒಂದೇ ಒಂದು ಕಿತ್ಕೊಡ್ತೀಯಾ? ಅಂಕಣ, ಹಂಗೆಲ್ಲ ಕಿತ್ಕೊಬಾರ್ದಪ್ಪ. ಇದು ತೋಟ ನಮ್ದಲ್ಲ. ತೋಟದ ನೋಡು, ಅಲ್ಲಿ ಕುತ್ಕೊಂಡು ಪಕ್ಕ ತೋಟಕ್ಕೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ನಾವೇನಾರ ಕಲ್ಲಂಗಡಿಯನ್ನು ಕಿತ್ಕೊಂಡ್ಬಿಟ್ರೆ ಏನಿಲ್ಲ, ಅವರು ನಾವು ಇಲ್ಲೇ ಬಳ್ಳಿಗೆ ನಮ್ಮನ್ನು ಕಟ್ಟಾಕ್ಬಿಟ್ಟು ಹೊಡಿತಾರಪ್ಪ. ಬೇಡ ಸುಮ್ಮನಿರು ಅತ್ಲಾಗೆ. ಇನ್ನೊಂದ್ಸರಿ ಹಣ್ಣಾದಾಗ ಅವ್ರು ಬಂದಾಗ ಕೇಳಿ ಕಿತ್ಕೊಂಡು ಹೋಗೋಣ ನಾವು. ಇವಾಗ ಬೇಡ ಸುಮ್ಮನಿರು. ನಡೀರಿ ಹೋಗೋಣ. ಶಿವಮ್ಮ ನಡಿಯಮ್ಮ, ಕರ್ಕೊಳಮ್ಮ ಅಂಕನ, ನಡಿ ಮನೆಗೆ ಹೋಗೋಣ ನಾವು. ಕಣ ಮಗ, ಎಂಕ ಈಗ ಕಿತ್ಕೊಬಾರ್ದಪ್ಪ ಈಗಿನ ದೂರನ್ನು. ಅದಲ್ಲದೆ ಇನ್ನೊಂದು 10 ದಿವಸ ಆದ್ಮೇಲೆ ಹಣ್ಣಾಗ್ತವ, ತೋಟದವ್ರು ಕೇಳ್ಕೊಂಡು ಕಿತ್ಕೊಂಡು ಹೋಗಕ್ಕೆ ಅಂತಾನೆ ಬರೋಣ. ಈಗ ಬೇಡ ಸುಮ್ಮನಿರು. ಈಗ ಮನೆಗೆ ಹೋಗೋಣ. ನಾಳೆ ಬೆಳಗ್ಗೆ ಇದ್ರೆ ಕನ್ನಡ ರಾಜ್ಯೋತ್ಸವನಪ್ಪೋ. ಅವಾಗ ಹೊಟ್ಟೆ ತುಂಬ ಅಂತೀನಿವಂತೆ. ಈಗ ನೋಡು, ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಹಬ್ಬ ಮಾಡ್ಬೇಕು. ಮನೆಗೆಲ್ಲ ಬಾವುಟ ತಂದಿಟ್ಟಿದ್ದಾರೆ. ನಡಿಯಪ್ಪ, ಸೈಕಲ್ಗೂ ನಮ್ಮ ಬೈಕು ಎತ್ತಿನ ಗಾಡಿಗೂ ಬಾವುಟ ಕಟ್ಟಿವಂತೆ ನೀನು. ನಡಿ ಹೋಗೋಣ ನಾವು. ಯಾವಾಗಲೂ ಹಿಂಗೆ ಮಾಡ್ತೀರ ನೀವು. ನಾನೇನಾರ ಕೇಳಿದ್ರೆ ಅದನ್ನ ಕೊಡ್ಸಲ್ಲ ನೀವು. ಅದನ್ನ ಕೊಡ್ಸೋ ಮರೆ ಮಜಕ್ಕೆ ಏನಾರ ಒಂದು ಹೇಳ್ಬಿಡ್ತೀರ ನೀವು. ನಮ್ಮ ಜೀವನನೇ ಇದಾಯ್ತು. ಒಂದ್ಸರಿ ನಾವು ಕೇಳಿದ್ದು ನೀವು ಕೊಡಿಸ್ತಾ ಇಲ್ಲ ಅತ್ಲಾಗೆ. ಅಪ್ಪ ಅಂಕಣ, ಗಲಾಟೆ ಮಾಡಬೇಡಪ್ಪ. ಆಮೇಲೆ ತೋಟದವ್ರು ಬಂದ್ಬಿಡ್ತಾರೆ. ಸುಮ್ಮನಿರು. ನಿನಗೆ ಹಣ್ಣು ತಾನೇ ಬೇಕು, ಇನ್ನೊಂದು 4 ದಿವಸ ಕಾಯಿ, ಅವಾಗ ಹಣ್ಣಾಗ್ತಾವ. ನಾನೇ ಹುಡುಕಿ ತೋಟದವ್ರ ಹಣ್ಣನ್ನು ಕೇಳ್ಬಿಟ್ಟು ಒಳ್ಳೆ ಹಣ್ಣು ತಂದು ನಿನಗೆ ಕೊಯ್ದು ಕೊಡ್ತೀನಿ. ಅವಾಗ ಚೆನ್ನಾಗಿ ತಿನ್ನುವಂತೆ. ಈಗ ಬೇಡಪ್ಪ, ನಡಿಯಪ್ಪ ಮನೆಗೆ ಹೋಗೋಣ. ನೋಡು ಬಿಸಿಲು ಹೆಂಗೆ ಸುಡ್ತೈತೆ ಅತ್ಲಾಗೆ. ಮನೆಗೆ ಹೋಗ್ಬಿಟ್ಟು ಒಳ್ಳೆ ತಣ್ಣಗೆ ಶರ್ಬತ್ ಮಾಡ್ಕೊಂಡು ಕುಡಿಯೋಣ. ಸರಿ ಆಯ್ತಜ್ಜಿ, ನಡೀರಿ ಹೋಗೋಣ ಅತ್ಲಾಗೆ. ಇನ್ನೇನು ಹಣ್ಣಂತೂ ತಿನ್ನೋಕ್ಕಾಗಲಿಲ್ಲ, ಹೋಗತ್ಲಾಗೆ ಶರ್ಬತ್ತನ್ನ ಕುಡಿಯೋಣ. ನಡೀರಿ ಹೋಗೋಣ. ನಡಿಯಮ್ಮ ಶಿವಮ್ಮ, ನಡಿಯಮ್ಮ, ಹೆಜ್ಜಾಕ ಪಟಾಪಟ ಹೆಜ್ಜಾಕ ನಡಿಯಮ್ಮ. ಕಾಲು ಬಿಸಿಲಿಗೆ ಉರಿತದವ, ನಡಿ. ಆಯ್ತದೆ, ಆಯ್ತು, ಬರ್ರಿ ಹೋಗೋಣ. ಎಷ್ಟು ಚೆನ್ನಾಗಿದೆ ರಂಗೋಲಿ ಇವತ್ತಂತೂ. ನಮ್ಮೂರಲ್ಲಿ ನನಗಿಂತ ಒಳ್ಳೆ ರಂಗೋಲಿ ಹಾಕೋರು ಯಾರು ಇಲ್ವೇ ಇಲ್ಲ ಇವತ್ತು. ನೋಡಿ ಎಷ್ಟು ದೊಡ್ಡದಂಗೆ ರಂಗೋಲಿ ಹಾಕಿ ಭಾಳ ಚೆನ್ನಾಗಿ ಮಿಲಿ ಮಿಂಚಿಸ್ತಾ ಇದ್ದೀನಿ. ನಾನು ನೋಡಿ ನಮ್ಮ ಬೀದಿ ಹೆಂಗಸರು, ನಮ್ಮೂರ ಹೆಂಗಸರೆಲ್ಲ ಕಲ್ತ್ಕೋಬೇಕು ರಂಗೋಲಿ ಹಾಕೋದು ಹೆಂಗೆ ಅಂತ ಹೇಳ್ಬಿಟ್ಟು. ಓಹೋ, ಏನೇ ಸರೋಜಿ, ಒಳ್ಳೆ ತಂಪೊತ್ತಲ್ಲಿ ಅಲುಕಿಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ? ಬೆಳಗ್ಗೆ ಕನ್ನಡ ರಾಜ್ಯೋತ್ಸವಕ್ಕೆ ಇದೇ ಥರದೊಂದು ಊರು ಮುಂದೆ ವೇದಿಕೆ ಹತ್ರ ಒಳ್ಳೆ ರಂಗೋಲಿ ಬಿಟ್ಬಿಡಮ್ಮ. ಭಾಳ ಅದ್ಭುತವಾಗೈತೆ ನಿಂದು ರಂಗೋಲಿ. ಅಯ್ಯೋ ಹೌದಾ ಅಜ್ಜಿ, ನೀವು ನನ್ನ ರಂಗೋಲಿಯನ್ನು ಇಷ್ಟಪಟ್ರೆ? ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದನ್ನು ಯೂಟ್ಯೂಬಲ್ಲೆಲ್ಲ ನೋಡಿ ಕಲ್ತ್ಕೊಂತಿದ್ದೆ. ಅವರು ಪಾಯಿಂಟ್ ಇಕ್ಕದು ಅದನ್ನ ನೋಡಿ ಮನೆಗಳೆಲ್ಲ ನೋಡ್ಕೊಂಡು ನಿಧಾನಕ್ಕೆ ನೋಡಿ ಕಲ್ತ್ಕೊಂಡೆ. ನಾನು ಎಕ್ಸೈಸ್ ಎಲ್ಲ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿದೆ ಅಜ್ಜಿ. ಎಷ್ಟು ಮಾಡಿದ್ರು ಬರ್ತಾನೆ ಇರಲಿಲ್ಲ. ಇವತ್ತು ಆಗಿದ್ದಾಗಲಿ ಅಂತ ಬಿಟ್ಬಿಟ್ಟು ಬಂದುಬಿಡ್ತು ನೋಡಜ್ಜಿ ಪುಟ್ಟಂಗಜ್ಜಿ. ನನಗಂತೂ ನೀವು ಒಳ್ಳೆ ಈ ರಂಗೋಲಿ ಬಗ್ಗೆ ಒಳ್ಳೆ ಮಾತಾಡಿದ್ದು ನನಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಮಳ್ಳಿ ಕಣೆ ನೀನು. ಆದ್ರೂ ರಂಗೋಲಿ ಬಿಡೋದು ಮಾತ್ರ ಭಾಳ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಬಿಡೋತ್ಲಾಗೆ. ಇನ್ನು ಮುಂದೆ ಕನ್ನಡ ರಾಜ್ಯೋತ್ಸವ, ಗಣೇಶನ ಹಬ್ಬ, ಇನ್ನು ಯಾವ್ಯಾವ್ದು ಹಬ್ಬಗಳಿದಮ್ಮ, ದಸರಾ, ಯುಗಾದಿ, ಇವಕ್ಕೆಲ್ಲ ಊರ ಮುಂದೆ ನಿನ್ನೆ ಕರೆಸ್ಬಿಟ್ಟು ರಂಗೋಲಿ ಬಿಡಿಸ್ಬೇಕು. ಭಾಳ ಚೆನ್ನಾಗಿ ಬಿಡ್ತೀಯ. ಕಣ್ರಿ ಐತೆ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನೋಡ್ರಿ ಸರೋಜಾ ಅವರು. ಸರೋಜಾ ಅವರೇ, ತುಂಬ ಚೆನ್ನಾಗಿ ಬಿಟ್ಟಿದ್ದೀರಾ. ನನಗಂತೂ ತುಂಬ ಇಷ್ಟ ಆಯಿತು.
ಶಿವಮ್ಮರೇ, ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದೆ. ಒಂದೇ ಸಮಕ್ಕೆ ಬರಲಿಲ್ಲ. ಒಂದು 5ರಿಂದ 10 ಸರಿ ಪ್ರಾಕ್ಟೀಸ್ ಮಾಡೋದನ್ನ ಅವಾಗಲೇ ಬಂದಿದ್ದು. ಯಾವುದೇ ಆಗಲಿ ಒಂದೇ ಸಮಕ್ಕೆ ಬರಲ್ಲ. ಅವೆಲ್ಲ ಅಭ್ಯಾಸ ಮಾಡ್ತಾ ಇರಬೇಕು. ಅವಾಗ ಹೊಸ ಹೊಸ ಡಿಸೈನ್ಗಳೆಲ್ಲ ಬರ್ತವೆ. ನಿಜ ಕಣೆ ಸರೋಜ. ಯಾವುದೇ ಕೆಲಸ ಆಗಲಿ ಒಂದೇ ಸಮಕ್ಕೆ ಆಗಲ್ಲ. ಹಂತವಾಗಿ ಆಗೋದು. ಇಲ್ಲ ಅಭ್ಯಾಸ ಮಾಡ್ತಿರ್ಬೇಕು ನಿರಂತರವಾಗಿ, ಗ್ಯಾಪ್ ಬಿಡದಂಗೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇತ್ತು ಅಂತಂದ್ರೆ ಯಾವುದೇ ಕೆಲಸ ಆಗಲಿ ಪಟ್ಟಂತ ಆಗುತ್ತೆ, ಸುಗಮವಾಗುತ್ತೆ, ಅದ್ಭುತವಾಗುತ್ತೆ, ಸುಲಲಿತವಾಗಿ ಸುಂದರವಾಗುತ್ತೆ. ಅದಕ್ಕೆ ನೀನು ಬಿಟ್ಟಿರೋ ರಂಗೋಲಿನೇ ನಿಜವಾದ ಸಾಕ್ಷಿ. ಹೌದು, ಭಾಳ ಚೆನ್ನಾಗಿ ಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರು ಕರಿಯಪ್ಪನವರು, ಮತ್ತೆ ಊರು ಮುಖಂಡರೆಲ್ಲ ಇದ್ದಾರಲ್ಲ, ಈ ಕರಿಯಪ್ಪಣ್ಣ, ತಿಮ್ಮೇಗೌಡರು, ಕೊಟ್ರೇಶಣ್ಣ, ಪರಮೇಶಣ್ಣ, ಮತ್ತೆ ಹೋಟ್ಲು ಉಮೇಶಣ್ಣ, ಇವರೆಲ್ಲ ಸೇರ್ಕೊಂಡು ಊರಲ್ಲಿ ಕನ್ನಡ ರಾಜ್ಯೋತ್ಸವ ಹಬ್ಬ ಮಾಡ್ತಾ ಇದ್ದಾರೆ. ಊರ್ ಮುಂದೆ ವೇದಿಕೆ ಇದೆಯಲ್ಲ, ಧ್ವಜಸ್ತಂಭಕ್ಕೆ ಕನ್ನಡ ರಾಜ್ಯೋತ್ಸವದ ಪೇಂಟ್ ಎಲ್ಲ ಮಾಡಿದಾರಂತೆ. ಏನಪ್ಪಾ ಅದು, ಬಣ್ಣದ ಪೇಪರು, ರಂಗೋಲಿ ಎಲ್ಲ ತಂದಿಟ್ಟಿದಾರಂತೆ. ಬೆಳಗ್ಗೆ ಎದ್ದ ಕೂಡಲೇ ನೀವೇ ಅಲ್ಲಿ ಬಿಡಬೇಕು. ನಾನಂತೂ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಈ ರೀತಿ ಸರೋಜಾ ಅವರು ತುಂಬಾ ಚೆನ್ನಾಗಿ ರಂಗೋಲಿ ಎಲ್ಲ ಮನೆ ಮುಂದೆ ಬಿಟ್ಟಿದ್ರು, ಅವ್ರ ಕಡೆ ಬಿಡಿಸಿ ತುಂಬಾ ಚೆನ್ನಾಗಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈಗಲೇ ಹೋಗಿ ಹೇಳ್ತೀನಿ ನಾನು. ಅಯ್ಯೋ ಹೌದಾ, ಹಾಗಾ? ಖಂಡಿತ ಬಿಡ್ತೀನಿ ಶಿವಮ್ಮ, ಖಂಡಿತ. ನಾನು ಊರ್ ಮುಂದಕ್ಕೆ ಹೋಗಿ ಧ್ವಜಸ್ತಂಭದ ಹತ್ರ ಕರ್ನಾಟಕದ್ದು ರಂಗೋಲಿ ಬಿಡ್ತೀನಿ. ಮಾಡ್ರಿ ಎಲ್ಲರೂ ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವನ ಚೆನ್ನಾಗಿ ಮಾಡ್ರಿ. ನಿಮ್ಮ ಪ್ರತಿಭೆಗಳನ್ನ ಅಲ್ಲಿ ಅನಾವರಣ ಮಾಡ್ರಿ. 4 ಜನಕ್ಕೆ ಗೊತ್ತಾಗ್ಲಿ, ಎಲೆ ಮರೆ ಕಾಯ್ತಾರ ಇರ್ತೀವಿ ನಾವು. ಇಂಥ ಹಬ್ಬ ಹರಿದಿನಗಳಲ್ಲಿ ನಮ್ಮ ಪ್ರತಿಭೆಗಳನ್ನ ತೋರಿಸಿದ್ರೆ ಬೇರೆ ಬೇರೆ ಹಬ್ಬಗಳಲ್ಲೂ ನಮ್ಮನ್ನು ಕರೀತಾರೆ. ನಮ್ಮ ಪ್ರತಿಭೆ ಇದ್ರೆ ಕಲೆ ಎಲ್ಲಿದ್ರು ಬೆಲೆ. ಕಲೆನ ಅದಕ್ಕೆ ಗೌರವಿಸ್ಬೇಕು. ಆ ಕಲೆನ ಕಲ್ತ್ಕೊಂಡ್ರೆ ಪ್ರತಿಭೆಗೆ ಎಲ್ಲಿ ಬೇಕಾದ್ರೂ ಕರೆಸ್ಕೊಂತಾರೆ ಹಬ್ಬ ಹರಿದಿನಗಳಲ್ಲಿ. ಆಮೇಲೆ ಖುಷಿಗೆ ಅವ್ರ ಕೈಲಿ ಎಷ್ಟೋ ಅಷ್ಟು ಕೊಡ್ತಾರೆ. ನಿಜ ಕಣ್ಪುಟ್ರಂಗಜ್ಜಿ, ನಿಜವಾಗ್ಲೂ ನಿಜ. ನಾನು ದುಡ್ಡಿಗೋಸ್ಕರ ಏನು ಬಿಡಲ್ಲ ಬಿಡು ಪುಟ್ರಂಗಜ್ಜಿ. ನಮ್ಮ ಆತ್ಮತೃಪ್ತಿಗೋಸ್ಕರ ಹೋಗಿ ಬಿಡ್ತೀನಿ. ಸರೋಜಮ್ಮರು, ನಿಮ್ಮ ಸೊಸೆ ಸರೋಜಮ್ಮರು ಇದ್ದಾರಲ್ಲ, ಅವರು ನನ್ನ ರಂಗೋಲಿಯನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಹೋಗ್ಬಿಟ್ಟು ಧ್ವಜಸ್ತಂಭದ ಮುಂದೆ ಕರ್ನಾಟಕ ರಂಗೋಲಿ ಬಿಟ್ಟೇ ಬಿಡ್ತೀನಿ. ಅದಕ್ಕೆ ಏನು ದುಡ್ಡು ಗಿಡ ಇಸ್ಕೊಳ್ಳಲ್ಲ ಬಿಡು ಪುಟ್ರಂಗಜ್ಜಿ. ಇದು ನಮ್ಮೂರ ಹಬ್ಬ ಅಲ್ವಾ, ಒಂಥರ ನಮ್ಮನೆ ಹಬ್ಬನೇ ಇದ್ದಂಗೆ. ನಮ್ಮನೆ ಹಬ್ಬಕ್ಕೆ ನಾವೇ ದುಡ್ಡು ತೊಗೊಂಡ್ರೆ ಆಗುತ್ತಾ? ಬೇಡ, ನಾನು ಫ್ರೀಯಾಗಿ ಹೋಗಿ ಬಿಟ್ಟು ಬರ್ತೀನಿ. ಏನಿಲ್ಲ, ನನಗೊಂಚೂರು ರಂಗೋಲಿ ಪೌಡ್ರು ಬಣ್ಣ ತಂದ್ಕೊಟ್ರೆ ಸಾಕು. ಅವ್ರಿಗೆ ಹೇಳಿ, ಕರಿಯಪ್ಪನವರಿಗೆ ತಗೊಂಡು ಬಂದು ಕೊಡ್ತಾರೆ. ರಂಗೋಲಿ ಹಾಕ್ಬಿಟ್ಟು ಬಣ್ಣ ತುಂಬಿಟ್ಟು ಬರ್ತೀನಿ ನಾನು. ಬೆಳಗ್ಗೆ ಒಂದು 6:30 ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು. ಆಯಿತು ಕಣ್ ಸರೋಜಮ್ಮ, ಆಯಿತು. ನೀವು ಅಷ್ಟೊತ್ತಿಗೆ ಬನ್ನಿ. ಈಗ ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ, ಅವ್ರು ಬಂದಿರ್ತಾರೆ. ಅವ್ರಿಗೆ ಹೇಳ್ತೀನಿ ನಾನು, ಈ ರೀತಿ ರಂಗೋಲಿ ಬಿಡೋಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಕರಿಯಪ್ಪನವರಿಗೆ. ಹೂನಮ್ಮ, ನಾನು ಹೇಳ್ತೀನಿ. ಬರೀ ನನ್ನ ಸೊಸೆದು ಅಷ್ಟೇ ಅಲ್ಲ ಸಪೋರ್ಟು, ನಿನಗೆ ನಂದು ಸಪೋರ್ಟ್ ಐತೆ. ನಾನು ನಮ್ಮ ಹುಡುಗ ಕರಿಯಪ್ಪಂಗೆ ಹೇಳ್ತೀನಿ, ಲೇ ಕರಿಯ, ಆ ಸರೋಜಮ್ಮ ಭಾಳ ಚೆನ್ನಾಗಿ ರಂಗೋಲಿ ಬಿಡ್ತಾಳಂತೆ. ನಾವು ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ ಕಣ. ಬೆಳಗ್ಗೆ ಕನ್ನಡ ರಾಜ್ಯೋತ್ಸವಕ್ಕೆ ಅವಳು ರಂಗೋಲಿ ಬಿಡಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೀವು ನಿಮ್ಮೂರಲ್ಲಿ ಕನ್ನಡ ರಾಜ್ಯೋತ್ಸವ ಹಬ್ಬನ ಆಚರಣೆ ಮಾಡ್ತೀರಾ? ಹಾಗಾದರೆ ಜೈ ಕರ್ನಾಟಕ ಅಂತ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ.